ನಮಸ್ಕಾರ ಗೆಳೆಯರೇ, ನಾನು ಡಾಕ್ಟರ್ ಸೋಫಿಯಾ. ಇವತ್ತು ನಿಮಗೆ ಒಂದು ಔಷಧ ಗಂಜಿನ ಪರಿಚಯ ಪಡಿಸ್ತಾ ಇದ್ದೀನಿ. ನೋಡಿ ಹೇಗೆ ಚೆನ್ನಾಗಿದೆ ಅಂತ ಅಲ್ವಾ. ಕರ್ಕಟಕ ತಿಂಗಳು ಅಂತ ಹೇಳ್ತೀವಲ್ಲ ಮಲಯಾಳಂದಲ್ಲಿ, ಕೇರಳದಲ್ಲಿ, ಆ ತಿಂಗಳಲ್ಲಿ ಮಾಡುವಂಥ ಒಂದು ಕರ್ಕಟಕ ಗಂಜಿ ಅಂತ ಒಂದು ವಿಭವ ಇದು ನಮಗೆ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಕರ್ಕಟಕ ತಿಂಗಳಲ್ಲಿ ನಮಗೆ ಲೋ ಡೈಜೆಷನ್ ಇರುತ್ತೆ, ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಒಂದು ಮೆಡಿಸಿನಲ್ ಪ್ರಿಪ್ರೇಷನ್, ಒಂದು ಗಂಜಿ ಒಂದು ಮೆಡಿಸಿನಲ್ ಪ್ರಿಪ್ರೇಷನ್ ಆಗಿ ಮಾಡುವಂಥದ್ದು ಇದು. ಡಯಾಬಿಟಿಸ್ ಇರೋರಿಗೂ, ಪ್ರೆಷರ್ ಇರೋರು, ಮಕ್ಕಳಿಗೂ, ಎಲ್ರಿಗೂ ಇದು ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಸೊ ಒಂದು ಬಿಸಿ ಬಿಸಿ ನಾನು ಮಾಡಿದ್ದೀನಿ. ಸೊ ಇದ್ರದ್ದು ಹೇಗೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಏನೇನು ಬೇಕು, ಹೇಗೆ ಮಾಡೋದು ಅಂತೆಲ್ಲ ನಾನು ಹೇಳ್ತೀನಿ. ಸೊ ನೀವು ಎಲ್ಲರೂ ಈ ಕರ್ಕಟಕ ಮಾಸದಲ್ಲಿ 7 ದಿನ, 14 ದಿನ, ಇಲ್ಲಾದರೆ 28 ದಿನ, ಇಲ್ಲ 20 ದಿನ ಹಾಗೆ ಥರ ಗಂಜಿ ಮಾಡಿ ಕುಡಿಬೋದು. ಓಕೆ, ಥ್ಯಾಂಕ್ ಯು. ಗೆಳೆಯರೆ, ನಾವು ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದು ನವರರಿ ಅಂತ ಹೇಳ್ತೀವಿ. ನವರರಿ ಕೆಂಪು ರೈಸ್ ನವರ ಅರಿ ಅಂತ ಹೇಳ್ತೀವಿ. ಇದು ತುಂಬ ಫೈಬರಲ್ಲಿರುತ್ತೆ, ವಿಟಮಿನ್ B12 ಎಲ್ಲ ಇರುವಂಥ ಒಂದು ಅಕ್ಕಿ. ಇದು 1 ಕಪ್ಪು ಬೇಕಾಗುತ್ತೆ. ಮತ್ತು ಒಂದು ಅರ್ಧ ಕಪ್ಪು ಹೆಸರು ಕಾಳು ಅರ್ಧ ಕಪ್ ಸಾಕಾಗುತ್ತೆ. ಮತ್ತು ಇದರಲ್ಲಿ ಒಂದು 2 ಇಂಗ್ರೀಡಿಯೆಂಟ್ ಇದೆ. ಒಂದು ಮೆಂತಿ ಅಲ್ವಾ, ಒಂದು ಮೆಂತಿ, ಇನ್ನೊಂದು ಕೆಂಪುದು ಆಶಾಳಿ ಅಂತ ಹೇಳ್ತೀವಿ, ಅಂಗಡಿಯಲ್ಲೆಲ್ಲ ಸಿಗ್ಬೋದು. ಇದು 1 ಟೇಬಲ್ ಸ್ಪೂನ್ ತೊಗೊಬೇಕು. ಮತ್ತು ಈ ಒಂದು ಗಂಜಿ ಮಾಡೋಕ್ಕೆ ಒಂದು ಕಷಾಯ ಹುಡಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ಅದು ನಾವು ಬಳಸ್ಬೋದು. ಮತ್ತು 1 ಕಪ್ಪು ತೆಂಗಿನಕಾಯಿ, ಅಕ್ಕಿ, ಹೆಸರು ಕಾಳು ಮತ್ತು ಮೆಂತ್ಯ, ಆಶಾಳಿ ಎಲ್ಲನೂ ನಾನು ಚೆನ್ನಾಗಿ ತೊಳೆದು ಒಂದು 5 ಕಪ್ಪು ನೀರು ಕುಕ್ಕರ್ಗೆ ಹಾಕಿದ್ದೀನಿ. ಈ ಕಪ್ಪಲ್ಲಿ ನಾನು ಅಳತೆ ತಗೊಂಡಿದ್ದು 5 ಕಪ್ಪು ನೀರಲ್ಲಿ ಕುಕ್ಕರಲ್ಲಿ ಇಡೋಣ. ಓಕೆ, ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದು 4 ವಿಸಲು ಬರುವಷ್ಟು ನಾವು ಕಾಯೋಣ. ಓಕೆ, ಅಕ್ಕಿ ಬೇಯೋಕ್ಕಿಂತ ಆ ಒಂದು ಟೈಮಲ್ಲಿ ನಾನು ತೆಂಗಿನಕಾಯಿ ಹಾಲು ಕೋಕೋನಟ್ ಮಿಲ್ಕ್ ಮಾಡಿದ್ದೀನಿ. ಆಮೇಲೆ ನಮ್ಮದು ಕಷಾಯ ಹುಡಿ ಇತ್ತಲ್ವ, ಅದರ ಒಂಥರ ಪೇಸ್ಟ್ ಥರ ಮಾಡಿದ್ದೀನಿ. ಯಾಕಂದರೆ ಹುಡಿ ಹಾಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ ಗಂಜಿಯಲ್ಲಿ. ಸೊ ಈ ಥರ ನೀರು ಹಾಕಿ ಸ್ವಲ್ಪ ಅದನ್ನು ಒಂಥರ ಕನ್ಸಿಸ್ಟೆನ್ಸಿ ಪೇಸ್ಟ್ ಥರ ಮಾಡಿದ್ದೀನಿ. ಸೊ ಇದೆಲ್ಲ ರೆಡಿಯಾಗಿದೆ. ಇನ್ನು ನಮ್ಮ ಅಕ್ಕಿ ಬೆಂದ ಮೇಲೆ ನಾವಿದೆಲ್ಲ ಹಾಕಿ ಉಪ್ಪು ಹಾಕಿ ಸರಿಗೆ ಅದನ್ನು ಟೇಸ್ಟಿಯಾಗಿ ಮಾಡೋಣ. ಓಕೆ, ಕುಕ್ಕರಿಂದ ನಾವು ಓಪನ್ ಮಾಡಿದಾಗ ಈ ಥರ ಇದೆ, ಬೆಂದಿದೆ. ಸ್ವಲ್ಪ ನೀರು ಹಾಕೋಣ, ಆಯಿತಾ. ನಾನೊಂದು 3 ಕಪ್ಪು ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕೋಣ. ಕಷಾಯ ಚೂರ್ಣ ಹಾಕೋಣ. ಕಷಾಯ ಚೂರ್ಣ ಹಾಕಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ ಅಲ್ವಾ. ಕುದಿಯೋಕ್ಕೆ ಸ್ವಲ್ಪ ಒಂದು 2 ನಿಮಿಷ ಕುದೀಲಿ. ಆಮೇಲೆ ತೆಂಗಿನಕಾಯಿದು ಹಾಲು ಹಾಕೋಣ. ಓಕೆ, ತೆಂಗಿನಕಾಯಿ ಹಾಲು ಹಾಕೋಣ. ಸ್ವಲ್ಪ ತೆಂಗಿನಕಾಯಿ ಹೀಗೆ ಹಾಕ್ಬೋದು ರುಚಿಗೆ. ತುಪ್ಪ ಬೇಕವರು ಹಾಕ್ತಾರೆ, ನಾನು ಹಾಕಿಲ್ಲ. ಮತ್ತು ಕೆಲವರು ಬೆಲ್ಲ ಹಾಕ್ತಾರೆ, ಬೆಲ್ಲನ ನಾನು ಹಾಕಿಲ್ಲ, ಅದು ಆಪ್ಷನಲ್ಲು. ನಿಮ್ಗೆ ಹೇಗೆ ಆಗುತ್ತೋ ಹಾಗೆ ನೀವು ಮಾಡ್ಬೋದು. ಸೊ ಇನ್ನೂ ಒಂದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ.